ಸಂಭೋಗ ಇಷ್ಟವಿಲ್ಲ ಎಂದು ಹೆಂಡತಿ ಹೇಳುವ ಮಾತುಗಳು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ನಿಯಮಿತವಾಗಿ ಮಿಲನವನ್ನು ನಡೆಸಿದರೆ ಮಾನಸಿಕ ಒತ್ತಡವು ಅವರಿಂದ ದೂರವಾಗುತ್ತದೆ. ಸಂಭೋಗದಲ್ಲಿ ಭಾಗವಹಿಸುವುದರಿಂದ ಪುರುಷರ ಆರೋಗ್ಯವು ಸುಧಾರಿಸುತ್ತದೆ. ಆ ಕೆಲಸದಿಂದ ರಾಸಾಯನಿಕಗಳನ್ನು ಬಲಪಡಿಸುವುದರಿಂದ ಉತ್ತಮವಾದ ಮೂಡ್ ಬರುತ್ತದೆ. ಕೆಲವು ರೀತಿಯ ನೋವಿನಿಂದಲೂ ಪರಿಹಾರ ದೊರೆಯುತ್ತದೆ. ಲೈಂಗಿಕತೆಯು ಎಲ್ಲರಿಗೂ ಒಳ್ಳೆಯದು. ಆದರೆ ಪತಿ ಮತ್ತು ಹೆಂಡತಿಯ ನಡುವಿನ ಉತ್ತಮ ಸಂವಹನವು ಅವರ ನಡುವಿನ ಆರೋಗ್ಯಕರ ಪ್ರಣಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪತಿ ತನ್ನ ಹೆಂಡತಿಯನ್ನು ಆ ಕೆಲಸದಲ್ಲಿ ಭಾಗವಹಿಸಲು ಕರೆದರೆ ಅವಳು ಬಯಸದಿದ್ದರೆ ಅವಳು ಹಲವಾರು ಬೈಗುಳಗಳನ್ನು ನೀಡುತ್ತಾಳೆ. ತುಂಬಾ ಆಸಕ್ತಿದಾಯಕವಾಗಿರುವ ಈ ಬೈಗುಳಗಳು ಯಾವುವು ಎಂಬುದನ್ನು ಸಹ ತಿಳಿಯೋಣ. ಸೆಕ್ಸ್ ಬಯಸದ ಪತ್ನಿ ಸೆಕ್ಸ್ ಕೇಳಿದಾಗಲೆಲ್ಲ ಆತ ಕೊಡುವ ಮನ್ನಿಸುವಿಕೆಗಳು ಇವು. ನಾನು ಈಗ ಟಿವಿ ಶೋ ನೋಡುತ್ತಿದ್ದೇನೆ. ನನಗೆ ಬೆವರು ಆವರಿಸಿದೆ. ಈಗ ಸ್ನಾನ ಮಾಡಬೇಕು ಎಂದು ಅನ್ಸುತ್ತೆ ಎನ್ನುತ್ತಾರೆ. ಆ ಕೆಲಸ ಇಷ್ಟವಿಲ್ಲದಿದ್ದರೆ ಮರುದಿನದವರೆಗೆ ಸ್ನಾನ ಮಾಡುವಿಲ್ವಂತೆ. ಜೊತೆಗೆ ನಾನು ತುಂಬಾ ಸುಸ್ತಾಗಿದ್ದೇನೆ, ನಿನ್ನೆಯಿಂದ ಇನ್ನೂ ತುಂಬಾ ನೀರಸವಾಗಿದೆ. ನಾನು ಚಲನಚಿತ್ರವನ್ನು ವೀಕ್ಷಿಸಲು ಬಯಸುತ್ತೇನೆ ಎಂದು ತಕ್ಷಣ ನಿದ್ರಿಸುತ್ತಲೇ. ನಾನು ತುಂಬಾ ಕುಡಿದಿದ್ದೇನೆ. ನಾನು ಕೂಡ ತುಂಬಾ ತಿಂದೆ. ಹೊಟ್ಟೆ ಚೆನ್ನಾಗಿಲ್ಲ ಮತ್ತು ತುಂಬಾ ಬೆವರುತ್ತದೆ. ನನಗೆ ತುಂಬಾ ಆಯಾಸವಾಗಿದೆ. ನಾನು ನನ್ನ ಟಿವಿ ಕಾರ್ಯಕ್ರಮವನ್ನು ನೋಡುತ್ತಿದ್ದೇನೆ. ಅವಳು ಒಂದು ದೃಶ್ಯವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದು ಮನ್ನಿಸುವಿಕೆಯನ್ನು ತಪ್ಪಿಸುತ್ತಾಳೆ.